ಇನ್ನು ದಾವಣಗೆರೆಯಲ್ಲಿ ಶಂಕಿತ ಉಗ್ರ ಸುಹೇಲ್ ನನ್ನ ಬಂಧನ ಮಾಡಲಾಗಿದೆ. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಂಧನದ ಬಳಿಕ ತುಮಕೂರು ಪೊಲೀಸರಿಗೆ ಹಸ್ತಾಂತರ ಮಾಡಲಾಗಿದೆ. ಲಿಂಕ್ ಶುರುವಾಗಿದ್ದು ಇಲ್ಲಿಂದನೇ ಅಲ್ವಾ, ಸೊ ಹೀಗಾಗಿ ತುಮಕೂರು ಪೊಲೀಸರು ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದಾರೆ. ಸೊ ಹೀಗಾಗಿ ಈ ಪ್ರಕರಣವನ್ನ ಆತನನ್ನ ತುಮಕೂರು ಪೊಲೀಸರಿಗೆ ಹಸ್ತಾಂತರ ಮಾಡಲಾಗಿರುವಂತದ್ದು. ತುಮಕೂರು ಪೊಲೀಸರಿಂದ ಸುಹೇಲ್ ವಿಚಾರಣೆ ಆಗ್ತಾ ಇದೆ. ವಿಚಾರಣೆ ವೇಳೆ ವಿಧ್ವಂಸಕ ಕೃತ್ಯ ನಡೆಸಲಿಕ್ಕೆ ಸಂಚನ್ನ ರೂಪಿಸಿದ್ದಂತೆ. ವಿಧ್ವಂಸಕ ಕೃತ್ಯ ಮಾಡಲಿಕ್ಕೆ ಪಾಕ್ ಉಗ್ರನ ಜೊತೆಗೆ ಸಂಪರ್ಕ ಹೊಂದಿದ್ದಂಥದ್ರ ಬಗ್ಗೆ ಮಾಹಿತಿ ಸಿಕ್ಕಿದೆ. ಪಾಕ್ ಉಗ್ರ ರಾಣಾ ಹುನೆ ಜೊತೆಗೆ ನೇರ ಸಂಪರ್ಕ ಅಂತ, ರಾಣಾ ಹುಸೇನ್ ಜೊತೆಗೆ ನೇರ ಸಂಪರ್ಕ ಇತ್ತಂತೆ ಇವತನಿಗೆ. ವಿಧ್ವಂಸಕ ಕೃತ್ಯ ನಡೆಸಲಿಕ್ಕೆ AK-47 ಹಾಗೂ ಹಣ ಕೇಳಿದ್ದಂತೆ ಇವನು. ಸುಹೇಲ್ನನ್ನ ಮಧ್ಯರಾತ್ರಿ ಹರಿಹರಕ್ಕೆ ಕರೆತಂದಂತ ಪೊಲೀಸರು ಹೆಚ್ಚಿನ ವಿಚಾರಣೆ ಮಾಡ್ತಾ ಇದ್ದಾರೆ. ಹರಿಹರ ಗ್ರಾಮಾಂತರ ಪೊಲೀಸರು ಪ್ರಮುಖವಾಗಿ ಉಗ್ರನ್ ಜೊತೆ ನೇರ ಸಂಪರ್ಕ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಸಿಕ್ಕ ಬಳಿಕ ತಗ್ಲಾಕೊಂಡಿದ್ದಾನೆ. ಇಲ್ಲೇ ತಿಂದು ತೇಗಿ ಇಲ್ಲಿನ ಗಾಳಿ, ಇಲ್ಲಿನ ಅನ್ನ, ಇಲ್ಲಿ ನೀರು ಕುಡಿದು ಏನ್ ದೇಶದ್ರೋಹದ ಕೆಲಸಕ್ಕೆ ಕೈ ಹಾಕ್ತಾರೆ ನೋಡಿ. ಪಾಕಿಸ್ತಾನದವ್ರ ಜೊತೆ ನಂಟಂತೆ. ಏನು ಇವ್ರ ಅಪ್ಪ ಇವ್ರ ತಾತ ಎಲ್ಲ ಅಲ್ಲಿಂದ ಹುಟ್ಟು ಬಂದು ಇಲ್ಲಿ ಏನೋ ಇದು ಮಾಡಿರೋರ್ ತರ. ಈಗ ಆಲ್ರೆಡಿ ತಗ್ಲಾಕೊಂಡಿದ್ದಾರೆ ಕೆಲವರು. ಈತ ಒಬ್ಬ ಈಗ ತಗ್ಲಾಕೊಂಡಿದ್ದಾನೆ. ಶಂಕಿತ ಉಗ್ರರ ಜೊತೆ ಲಿಂಕು ಅಂದ್ರೆ NIA ಬರುತ್ತೆ ಇಲ್ಲಿ. ಇದನ್ನೆಲ್ಲ ರಾಜ್ಯದ ಪೊಲೀಸರು ಇಷ್ಟೊಂದು ಡೀಪ್ ಆಗಿ ತನಿಖೆ ಮಾಡಲಿಕ್ಕೆ ಆಗೋದಿಲ್ಲ. NIA ಎಲ್ಲ ಎಂಟ್ರಿ ಆಗುತ್ತೆ ಇದಕ್ಕೆ. NIA ಎಲ್ಲ ಮಾಹಿತಿಯನ್ನ ಪಡ್ಕೊಳ್ತಾ ಇರ್ತಾರೆ. ತುಮಕೂರು ಪೊಲೀಸರಿಂದ ಸುಹೇಲ್ನನ್ನ ವಿಚಾರಣೆ ಮಾಡಲಾಗ್ತಾ ಇದೆ. ವಿಧ್ವಂಸಕ ಕೃತ್ಯ ನಡೆಸಲಿಕ್ಕೆ ಸಂಚನ್ನ ರೂಪಿಸಿದ್ನಂತೆ. ನೋಡಿ ಹೆಂಗಿದಾನ ಅವನು, ಸೈಕೋ ಇದ್ದಂಗಿದಾನೆ. ಎಷ್ಟು ಈಸಿಯಾಗಿ ಬ್ರೈನ್ ವಾಶ್ ಮಾಡ್ತಾರೆ ನೋಡಿ. ಇನ್ನು ಮೀಸೆನೆ ಬಂದಿಲ್ಲ ಅವನಿಗೆ. ಎಷ್ಟು ವರ್ಷನ ಏನೋ ಇವನಿಗೆ. ಅಷ್ಟು ಈಸಿಯಾಗಿ ಬ್ರೈನ್ ವಾಶ್ ಮಾಡಿ ಟೆರರಿಸ್ಟ್ಗಳು ಮಾಡ್ತಾರೆ ನೋಡಿ ಅವರು. ರಾಡಿಕಲೈಸ್ ಮಾಡೋದನ್ನ ಪೊಲೀಸರಿಂದ ವಿಚಾರಣೆ ಮಾಡಲಾಗ್ತಾ ಇದೆ. ಎಷ್ಟು ವರ್ಷದಿಂದ ಈತ ಲಿಂಕ್ ನಲ್ಲಿದ್ದ ಉಗ್ರರ ಜೊತೆಗೆ. AK-47 ಎಲ್ಲ ಕೇಳಿದ್ನಂತೆ, ಹಣ ಎಲ್ಲ ಕೇಳಿದ್ನಂತೆ. NIA ಬರಬೇಕಾಗಿತ್ತು. ಈಗ ಆಲ್ರೆಡಿ ಮಾಹಿತಿಯನ್ನ ಪಡ್ಕೊಂಡಿರ್ತಾರೆ ಅಂತ ಕಾಣಿಸುತ್ತೆ. ಸದ್ಯಕ್ಕೆ ತುಮಕೂರಿನ ಪೊಲೀಸರು ವಿಚಾರಣೆ ಮಾಡ್ತಾ ಇದ್ದಾರೆ. ತುಮಕೂರಲ್ಲಿ ಒಬ್ಬ ತಗ್ಲಾಕೊಂಡಿದ್ದ. ಆತನ ಮಾಹಿತಿಯ ಆಧಾರದ ಮೇಲೆ ಇವನು ಕೂಡ ತಗ್ಲಾಕೊಂಡಿರೋದು. NIA ಎಂಟ್ರಿ ಆದ ಬಳಿಕ ಇದ್ರ ಬಗ್ಗೆ ಇನ್ನಷ್ಟು ಡೀಪ್ ಆಗಿ ಮಾಹಿತಿ ಸಿಗ್ತಾ ಹೋಗುತ್ತೆ. ಪೊಲೀಸರು ಕೂಡ ಮಾಹಿತಿಯನ್ನ ಕೊಟ್ಟಿರ್ತಾರೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ. ನಮ್ಮ ದಾವಣಗೆರೆಯ ಪ್ರತಿನಿಧಿ ಸಂಜಯ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸಂಜಯ್, ಎಷ್ಟು ವರ್ಷದಿಂದ ಉಗ್ರರ ಜೊತೆ ಲಿಂಕಲ್ಲಿ ಇದ್ದಂತೆ ಈತ ಏನ್ ಕೆಲಸ ಮಾಡ್ತಾ ಇದ್ದಾನೆ? ಎಷ್ಟು ವರ್ಷ ಇನ್ನೂ ಕೂಡ ಮೀಸೆನೂ ಚಿಗುರಿಲ್ಲ ಇವನಿಗೆ? ಏನ್ ಅಪ್ಡೇಟ್ ಸಿಗ್ತಾ ಇದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ? ಎಸ್ ಪೃಥ್ವಿರಾಜ್, ಏನು ಈ ಪಾಕ್ ಮೂಲದ ಶಂಕಿತ ಉಗ್ರ ಏನಿದ್ದಾನೆ, ಇದು ಸುಹೇಲ್ ಅಂತ ಹೇಳಿ 25 ವಯಸ್ಸು, ಈತ ಉತ್ತರ ಪ್ರದೇಶ ಮೂಲದವನು ಅಂತ ಹೇಳಿ ಈಗ ಸದ್ಯಕ್ಕೆ ತಿಳಿದು ಬಂದಂತೂ. ಏನು ದಾವಣಗೆರೆಯ ಏನು ಗ್ರಾಮಾಂತರ ಪೊಲೀಸ್ ಠಾಣೆ ವ್ಯಾಪ್ತಿಯ ಒಂದು ಗ್ರಾಮದಲ್ಲಿ ಈತ ಏನು ಪೇಂಟ್ ಕೆಲಸ ಮಾಡ್ತೀನಿ ಅಂತ ಹೇಳಿ ಒಂದು ಮನೆಯನ್ನ ಬಾಡಿಗೆ ತಗೊಂಡಿರ್ತಾನೆ. ಅಲ್ಲಿ ಕೆಲವೊಂದಿಷ್ಟು ಅವ್ರ ಭಾಗದವರೇ ಹುಡುಗರ ಜೊತೆ ಒಂದು ವಾಸವಿರ್ತಾನೆ. ಅದಲ್ಲದೆ ಕೂಡ ಈತ ಕೂಡ ಒಂದು ಇಲ್ಲಿ ಖಾಸಗಿ ಒಂದು ಇದರಲ್ಲಿ ಒಂದು ಪೇಂಟಿಂಗ್ ಕಂಪನಿಯಲ್ಲಿ ಪೇಂಟಿಂಗ್ ಮಾಡ್ತಾ ಇರ್ತಾನೆ. ಇಂಥ ಸಂದರ್ಭದಲ್ಲಿ ಏನು ಇಲ್ಲಿ ಪೊಲೀಸರಿಗೆ ಅನುಮಾನ ಬಂದು, ಅದಲ್ಲದೆ ಕೂಡ ಗುಪ್ತಚರ ಇಲಾಖೆಗೂ ಕೂಡ ಒಂದು ಅನುಮಾನ ಇರುತ್ತೆ. ಅವ್ನು ಯಾಕಂದ್ರೆ ಈಗಾಗಲೇ ಇನ್ಸ್ಟಾಗ್ರಾಮ್ ಇರ್ಬೋದು, ಇಂಟರ್ನ್ಯಾಷನಲ್ ಕಾಲ್ಗಳಲ್ಲಿ ಕೂಡ ಮಾತನಾಡಿದಾನ ಅಂತ ಹೇಳಿ ಒಂದಿಷ್ಟು ಮಾಹಿತಿ ಇದೆ. ಹಾಗಾಗಿ ನಿನ್ನೆ ಏನೋ ಈತನನ್ನ ಬಂಧನ ಮಾಡಿ, ಯಾಕಂದ್ರೆ ಈ ಮೊದಲು ಏನ್ ಇಬ್ರು ಶಂಕಿತ ಉಗ್ರ ಸಿಕ್ಕಿದ್ರು, ದಾವಣಗೆರೆ ಮೂಲದ ಜಮೀರ್ ಅಂತ ಹೇಳಿ, ತುಮಕೂರಿನ ಮತ್ತು ಅಲ್ಲಾ ಬಕ್ಷಿ ಅಂತ ಹೇಳಿ, ಅವ್ರಿಗೆ ಏನಾದ್ರು ಸಂಪರ್ಕ ಇರ್ಬೋದು ಅಂತ ಹೇಳಿ ನಿನ್ನೆ ಇವರು ಏನು ದಾವಣಗೆರೆ ಪೊಲೀಸರು ಅಲ್ಲಿ ತುಮಕೂರಿಗೆ ಒಂದು ಹಸ್ತಾಂತರವನ್ನು ಮಾಡಿದ್ದಾರೆ ಈತನನ್ನ. ಅದಾದ ಬಳಿಕ ಏನು ಈ ಮೊದಲು ಏನು ಸಿಕ್ಕಿದ್ರು ಇಬ್ರು, ಅವ್ರಿಗೂ ಮತ್ತು ಈತನಿಗೆ ಯಾವುದೇ ರೀತಿಯ ಸಂಪರ್ಕ ಇಲ್ಲ. ಆದ್ರೆ ಈತ ಏನು ಕೆಲವೊಂದಿಷ್ಟು ವಿಚಾರಣೆ ವೇಳೆ ಬಾಯಿ ಬಿಟ್ಟದಂತಂದ್ರೆ ನೇರವಾಗಿ ಏನ ರಾಣಾ ಉಗ್ರ ಏನಿದ್ದಾನೆ ಆತನ ಜೊತೆ ಸಂಪರ್ಕ ಹೊಂದಿದ್ದ. ಅದಲ್ಲೇ ಕೂಡ ಆತನ ಜೊತೆ ಕಾಲ್ಗಳಲ್ಲಿ ಕೂಡ ಮಾತನಾಡಿದ್ದ. ಆಮೇಲೆ ಈ ಇನ್ಸ್ಟಾಗ್ರಾಮ್ ಖಾತೆಗಳಲ್ಲಿ ಕೂಡ ಚಾಟ್ ಗಳನ್ನ ಮಾಡಿದ್ದ ಅಂತ ಹೇಳಿ ಕೆಲವೊಂದಿಷ್ಟು ಮಾಹಿತಿಗಳು ಬೆಳಕಿಗೆ ಬಂದಿರುವಂತದ್ದು. ಅದಲ್ಲೇ ಕೂಡ ವಿಧ್ವಂಸಕ ಕೃತ್ಯಗಳನ್ನ ನಡೆಸಲಿಕ್ಕೆ ಆಗಲೇ ಸಂಚು ರೂಪಿಸಿದೆ ಅಂತ ಕೂಡ ಆತ ಒಂದು ಮಾಹಿತಿಯನ್ನ ಹೊರಹಾಕಿರುವಂತದ್ದು. ಅದರಲ್ಲಿ ಕೂಡ ಏನು ಪಾಕ್ ಉಗ್ರ ಇದ್ದಾನೆ ಆತನ ಬಳಿ ಈಗಾಗಲೇ ಅವನು ಒಂದು AK-47 ಗನ್ನು, ಅದಲ್ಲದೆ ಕೂಡ ಒಂದಿಷ್ಟು ನನಗೆ ಹಣ ಬೇಕು, ನೀವು ಯಾವಾಗ ಏನ್ ಹೇಳಿದ್ರು ಕೂಡ ನಾನು ಮಾಡಕ್ ರೆಡಿ ಇದೀನಿ ಅನ್ನೋ ಒಂದು ಮಾತನ್ನು ಕೂಡ ಒಪ್ಕೊಂಡಿದ್ದ ಅಂತ ಹೇಳಿ ಈಗ ಸದ್ಯಕ್ಕೆ ಪೊಲೀಸರ ಮಾಹಿತಿ ಪ್ರಕಾರ ಹೊರಬಿದ್ದಿರುವಂತದ್ದು. ಸದ್ಯಕ್ಕೆ ಆತನನ್ನ ನಿನ್ನೆ ರಾತ್ರಿ ಮತ್ತೆ ವಾಪಸ್ಸು
ಹರಿಹರ ಗ್ರಾಮಾಂತರ ಪೊಲೀಸ್ ಠಾಣೆಗೆ ಕರ್ಕೊಂಡ್ಬಂದು ಈಗ ಸದ್ಯ ವಿಚಾರಣೆ ಮುಂದುವರೆದಿರುವಂತದ್ದು ಪೃಥ್ವಿರಾಜ್. ಓಕೆ, ಧನ್ಯವಾದ ಸಂಜಯ್ ನಿಮ್ಮೆಲ್ಲ ಮಾಹಿತಿಗಾಗಿ. ಮುಂದಿನ